ನೋಡಿ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಿ.ಕೆ. ಹರಿಪ್ರಸಾದ್ ಅವರ ಮಾತುಗಳಿಂದಾಗಿ ಬಿಎಸ್ಸಿ ಸಭೆಯಲ್ಲಿ ಈ ಒಂದು ಬೇಸರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೊರಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಆ ಪದವನ್ನ ಬಳಸಬಾರ್ದಿತ್ತು, ಅದನ್ನ ಬಳಸಿದ್ದಕ್ಕೋಸ್ಕರ ಬಿಜೆಪಿ ಇವತ್ತು ಕೆಂಡಾಮಂಡಲವಾಗಿದೆ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅವರ ಕೈಗೆ ಅಸ್ತ್ರವನ್ನ ಕೊಡಬಾರದು ಅನ್ನುವ ನಿಟ್ಟಿನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಸಂಸದೀಯ ಪದವನ್ನ ಬಳಸಿ ಗೌರವ ಹಾಳು ಮಾಡ್ತಿದ್ದಾರೆ ಅಂತ ಹರಿಪ್ರಸಾದ್ ಬಳಸಿದ ಮಾತಿನ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ವಿಪಕ್ಷಗಳ ಆರೋಪದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಯಾರು ಕೂಡ ಅಸಂಸದೀಯ ಪದವನ್ನ ಬಳಕೆ ಮಾಡಬಾರದು, ಅದು ನಿಲ್ಲಬೇಕು. ಹರಿಪ್ರಸಾದ್ ಅವರ ವಿರುದ್ಧ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಹಾಗಾದ್ರೆ ನೆನೆ ಸದನದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಏನ್ ಮಾತಾಡಿದ್ರು ಒಮ್ಮೆ ಕೇಳ್ಕೊಂಬನ್ನಿ. ಒಂದು ನಿಮಿಷ. ಹರಿಪ್ರಸಾದ್ ಅವರೇ, ನೀವು ಬಹಳಷ್ಟು ಅನುಭವಿಗಳು. ಎಷ್ಟೋ ಸರಿ ನಿಮ್ಮ ಮಾರ್ಗದರ್ಶನ ಕೇಳಿದ್ ನಾವು ಉಂಟು. ಸದನದಲ್ಲಿ ಇದನ್ನು ರೆಕಾರ್ಡಿಗೆ ಹೋಗಲು ಅಂತ ಹೇಳ್ತೀನಿ. ತಾವು ದೊಡ್ಡ ಮನಸ್ಸು ಮಾಡಿ ಇದೆಲ್ಲವನ್ನ ಮರೆತು ಅವರಿಗೂ ನಾವು ಸ್ನೇಹಿತರಾಗಿ ಇದ್ಕೊಂಡು ಈ ಸದನವನ್ನು ನಡೆಸಬೇಕಾಗಿದೆ. ದಯಮಾಡಿ ನಿಮ್ಮದೊಂದು ಸ್ವಲ್ಪ ನಿಮ್ಮ ಹೃದಯದಿಂದ ಬರುವಂತ ಒಂದೆರಡು ಮಾತು ಹೇಳಿದ್ರೆ ನನಗೆ ಖುಷಿ ಅನಿಸ್ತಿದೆ. ಈಗಾಗಲೇ ಆ ವಿಚಾರದಲ್ಲಿ ಹೇಳಾಗಿದೆ ಸರ್. ಏನು ಹೇಳಿದ್ರೆ ಏನು ಆ ವಿಚಾರದಲ್ಲಿ ನೋಡಿ, ನಿನ್ನೆ ಸದನದಲ್ಲಿ ಮಾತಾಡುವ ಸಂದರ್ಭದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಒಂದು ಮಾತನ್ನ ಹೇಳ್ತಾರೆ. ಬಿಜೆಪಿ ನಾಯಕರು ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ, ರಾಜ್ಯಪಾಲರಿಗೆ ಅವರು ಕೈಯನ್ನ ತೋರಿಸ್ತಾರೆ ಅಂತ. ಆಗ ಹರಿಪ್ರಸಾದ್ ಅವರು ಹೇಳ್ತಾರೆ, ಕೈ ತೋರಿಸ್ತೇನೆ, ನನ್ನ ಕಾಲು ತೋರಿಸ್ಬೇಕಿತ್ತ ಅಂತೇಳಿ. ಈ ಮಾತಿನಿಂದಾಗಿ ಸಿಟ್ಟಿಗೆ ಹೇಳುವಂತಹ ಬಿಜೆಪಿ ನಾಯಕರು ತಕ್ಷಣ ಅವರನ್ನ ಹೊರಗಾಕಿ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ನಿನ್ನೆ ಇಡೀ ದಿನ ಮೇಲ್ಮನೆ ಮತ್ತು ಕೆಳಮನೆಯ ಸದನದಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಆಕ್ರೋಶಭರಿತವಾಗಿ ಬಿ.ಕೆ. ಹರಿಪ್ರಸಾದ್ ಅವರ ವಿರುದ್ಧ ಕೆಂಡವನ್ನ ಹೊಗಳುವಂತ ಕೆಲಸವನ್ನ ಮಾಡುತ್ತೆ. ರಾಜ್ಯಪಾಲರಿಗೆ ಗೌರವವನ್ನು ಕೊಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು, ಆದ್ರೆ ಅದನ್ನ ಅವರು ಮಾಡಿಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕ್ತು. ಹಾಗಾದ್ರೆ ನಾನು ಏನ್ ಮಾತಾಡಿದ್ರು ಕೇಳ್ಕೊಂಡು. ವಿ.ಕೆ. ಹರಿಪ್ರಸಾದ್ ಅವರೇ ಕಾರಣ. ಅವತ್ತು ರಾಜ್ಯಪಾಲರಿಗೆ ಮುಂದೆ ಹೋಗಿ ಕೈ ತೋರಿಸಿ ತಪ್ಪದು. ಕಳೆದ ಕೂಡ್ರಿ ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಕೂಡ್ರಿ ಈಗ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ವಿ.ಕೆ. ಹರಿಪ್ರಸಾದ್ ಅವರೇ ಕಾರಣ. ಅವತ್ತು ರಾಜ್ಯಪಾಲರಿಗೆ ಮುಂದೆ ಹೋಗಿ ಕೈ ತೋರಿಸಿ ತಪ್ಪದು. ಕಳೆದ ಕೂಡ್ರಿ ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನಿನ್ನೆ ಬಿಇಸಿ ಮೀಟಿಂಗ್ ನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡಿ, ಸ್ವಪಕ್ಷದಲ್ಲೇ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಈಗ ಅಸಮಾಧಾನವನ್ನ ಹೊರಹಾಕಿರೋದು. ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ ನಿನ್ನೆ ಸಭೆಯಲ್ಲಿ? ಅಸಂವಿಧಾನಿಕ ಪದವನ್ನ ಬಳಕೆ ಮಾಡಬಾರದು ಅನ್ನೋದ್ರ ಜೊತೆಗೆ ನಿನ್ನೆ ಸಭೆಯಲ್ಲಿ ಈ ವಿಚಾರವಾಗಿ ಏನೆಲ್ಲ ಆಯ್ತು ಹಾಗಾದ್ರೆ? ಯಾಕೆಂದ್ರೆ ಬಾಬು, ಇವತ್ತು ನಡೆದಿರತಕ್ಕಂತಹ ಬಿಎಸ್ಸಿ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ, ಸಭಾಪತಿ ಬಸವರಾಜ ಹೊರಟ್ಟಿ, ಬಿ.ಕೆ. ಹರಿಪ್ರಸಾದ್ ಹಾಗೇನೆ ಸಭಾನಾಯಕರಾದಂತಹ ಬೋಸರಾಜ್ ಪ್ರಮುಖರ ಉಪಸ್ಥಿತಿ ಇದ್ರು. ಈ ಒಂದು ಸಭೆಯಲ್ಲಿ ನಿನ್ನೆ ಮತ್ತೆ ಮೊನ್ನೆ ಅಂದ್ರೆ ಕಳೆದ 3-4 ದಿನಗಳಿಂದ ಕೂಡ ಪರಿಷತ್ನಲ್ಲಿ ಆಗ್ತಾ ಇದ್ದಂತಹ ಗಲಾಟೆ ಗದ್ದಲ ಏನಿದೆ ಅದಕ್ಕೆ ಒಂದು ಅರ್ಥದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರೇ ಕಾರಣ ಅನ್ನುವಂಥದ್ದು ಪರಿಷತ್ನ ವಿಪಕ್ಷ ನಾಯಕರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಬಿಎಸ್ಸಿ ಸಭೆಯಲ್ಲಿ ಮುಖ್ಯಮಂತ್ರಿ ಅವರು ಹಾಜರಿದ್ದರು. ಆ ಸಭೆಯಲ್ಲಿ ಪರಿಷತ್ ಅಂತಕ್ಕಂಥದ್ದು ಒಂದು ಚಿಂತಕರ ಚಾವಡಿ. ಇದು ಸರಿಯಾದಂತಹ ರೀತಿಯಲ್ಲಿ ಹೋಗಬೇಕು, ಸರಿಯಾದಂತಹ ವಿಚಾರಗಳು ಪ್ರಸ್ತಾಪ ಆಗಬೇಕು, ಚರ್ಚೆ ಆಗಬೇಕು. ಆದ್ರೆ ಅನ್ಪಾರ್ಲಿಮೆಂಟ್ ಸುರೇಶ್ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಈಗ. ನೋಡಿ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.
ಕೆ ಹರಿಪ್ರಸಾದ್ ಅವರ ಮಾತುಗಳಿಂದಾಗಿ ಬಿಎಸ್ಸಿ ಸಭೆಯಲ್ಲಿ ಈ ಒಂದು ಬೇಸರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೊರಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಆ ಪದವನ್ನ ಬಳಸಬಾರ್ದಿತ್ತು, ಅದನ್ನ ಬಳಸಿದ್ದಕ್ಕೋಸ್ಕರ ಬಿಜೆಪಿ ಇವತ್ತು ಕೆಂಡಾಮಂಡಲವಾಗಿದೆ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅವರ ಕೈಗೆ ಅಸ್ತ್ರವನ್ನ ಕೊಡಬಾರದು ಅನ್ನುವ ನಿಟ್ಟಿನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಸಂಸದೀಯ ಪದವನ್ನ ಬಳಸಿ ಗೌರವ ಹಾಳು ಮಾಡ್ತಿದ್ದಾರೆ ಅಂತ ಹರಿಪ್ರಸಾದ್ ಬಳಸಿದ ಮಾತಿನ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ವಿಪಕ್ಷಗಳ ಆರೋಪದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಯಾರು ಕೂಡ ಅಸಂಸದೀಯ ಪದವನ್ನ ಬಳಕೆ ಮಾಡಬಾರದು, ಅದು ನಿಲ್ಲಬೇಕು. ಹರಿಪ್ರಸಾದ್ ಅವರ ವಿರುದ್ಧ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಹಾಗಾದ್ರೆ ನೆನೆ ಸದನದಲ್ಲಿ ಕೆ ಹರಿಪ್ರಸಾದ್ ಅವರು ಏನ್ ಮಾತಾಡಿದ್ರು ಒಮ್ಮೆ ಕೇಳ್ಕೊಂಬನ್ನಿ. ಒಂದು ನಿಮಿಷ. ಹರಿಪ್ರಸಾದ್ ಅವರೇ, ನೀವು ಬಹಳಷ್ಟು ಅನುಭವಿಗಳು. ಎಷ್ಟೋ ಸರಿ ನಿಮ್ಮ ಮಾರ್ಗದರ್ಶನ ಕೇಳಿದ್ ನಾವು ಉಂಟು. ಸದನದಲ್ಲಿ ಇದನ್ನು ರೆಕಾರ್ಡಿಗೆ ಹೋಗಲು ಅಂತ ಹೇಳ್ತೀನಿ. ತಾವು ದೊಡ್ಡ ಮನಸ್ಸು ಮಾಡಿ ಇದೆಲ್ಲವನ್ನ ಮರೆತು ಅವರಿಗೂ ನಾವು ಸ್ನೇಹಿತರಾಗಿ ಇದ್ಕೊಂಡು ಈ ಸದನವನ್ನು ನಡೆಸಬೇಕಾಗಿದೆ. ದಯಮಾಡಿ ನಿಮ್ಮದೊಂದು ಸ್ವಲ್ಪ ನಿಮ್ಮ ಹೃದಯದಿಂದ ಬರುವಂತ ಒಂದೆರಡು ಮಾತು ಹೇಳಿದ್ರೆ ನನಗೆ ಖುಷಿ ಅನಿಸ್ತಿದೆ. ಈಗಾಗಲೇ ಆ ವಿಚಾರದಲ್ಲಿ ಹೇಳಾಗಿದೆ ಸರ್. ಏನ್ ಹೇಳಿದ್ರೆ ಏನು ಆ ವಿಚಾರದಲ್ಲಿ ನೋಡಿ, ನಿನ್ನೆ ಸದನದಲ್ಲಿ ಮಾತಾಡುವ ಸಂದರ್ಭದಲ್ಲಿ ಕೆ ಹರಿಪ್ರಸಾದ್ ಅವರು ಒಂದು ಮಾತನ್ನ ಹೇಳ್ತಾರೆ. ಬಿಜೆಪಿ ನಾಯಕರು ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ, ರಾಜ್ಯಪಾಲರಿಗೆ ಅವರು ಕೈಯನ್ನ ತೋರಿಸ್ತಾರೆ ಅಂತ. ಆಗ ಹರಿಪ್ರಸಾದ್ ಅವರು ಹೇಳ್ತಾರೆ, ಕೈ ತೋರಿಸ್ದೆ ನನ್ನ ಕಾಲು ತೋರಿಸ್ಬೇಕಿತ್ತ ಅಂತೇಳಿ. ಈ ಮಾತಿನಿಂದಾಗಿ ಸಿಟ್ಟಿಗೆ ಹೇಳುವಂತಹ ಬಿಜೆಪಿ ನಾಯಕರು ತಕ್ಷಣ ಅವರನ್ನ ಹೊರಗಾಕಿ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ನಿನ್ನೆ ಇಡೀ ದಿನ ಮೇಲ್ಮನೆ ಮತ್ತು ಕೆಳಮನೆಯ ಸದನದಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಆಕ್ರೋಶಭರಿತವಾಗಿ ಕೆ ಹರಿಪ್ರಸಾದ್ ಅವರ ವಿರುದ್ಧ ಕೆಂಡವನ್ನ ಹೊಗಳುವಂತ ಕೆಲಸವನ್ನ ಮಾಡುತ್ತೆ. ರಾಜ್ಯಪಾಲರಿಗೆ ಗೌರವವನ್ನು ಕೊಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು, ಆದ್ರೆ ಅದನ್ನ ಅವರು ಮಾಡಿಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕ್ತು. ಹಾಗಾದ್ರೆ ನಾನು ಏನ್ ಮಾತಾಡಿದ್ರು ಕೇಳ್ಕೊ. ಕೆ ಹರಿಪ್ರಸಾದ್ ಅವರೇ ಕಾರಣ. ಆಯ್ತು, ಅವತ್ತು ರಾಜ್ಯಪಾಲರಿಗೆ ಮುಂದೆ ಹೋಗಿ ಕೈ ತೋರಿಸಿ ಮಾಡಿದ್ದು ತಪ್ಪದು. ಕಳೆದ ಲಾಸ್ಟ್ ಕೂಡ್ರಿ. ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಕೂಡ್ರಿ. ಈಗ ಅಂದ್ರೆ ಏನ್ ಮಾಡಿ ಏನ್ ತಿಳ್ಕೊಂಡಿದ್ದಾರೆ ಅವರು. ಕೆ ಹರಿಪ್ರಸಾದ್ ಅವರೇ ಕಾರಣ. ಆಯ್ತು, ಅವತ್ತು ರಾಜ್ಯಪಾಲರಿಗೆ ಮುಂದೆ ಹೋಗಿ ಕೈ ತೋರಿಸಿ ಮಾಡಿದ್ದು ತಪ್ಪದು. ಕಳೆದ ಲಾಸ್ಟ್ ಕೂಡ್ರಿ. ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಕೂಡ್ರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನಿನ್ನೆ ಬಿಇಸಿ ಮೀಟಿಂಗ್ ನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡಿ, ಸ್ವಪಕ್ಷದಲ್ಲೇ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಈಗ ಅಸಮಾಧಾನವನ್ನ ಹೊರಹಾಕಿರೋದು. ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ ನಿನ್ನೆ ಸಭೆಯಲ್ಲಿ, ಅಸಂವಿಧಾನಿಕ ಪದವನ್ನ ಬಳಕೆ ಮಾಡಬಾರದು ಅನ್ನೋದ್ರ ಜೊತೆಗೆ ನಿನ್ನೆ ಸಭೆಯಲ್ಲಿ ಈ ವಿಚಾರವಾಗಿ ಏನೆಲ್ಲ ಆಯ್ತು ಹಾಗಾದ್ರೆ? ಯಾಕೆಂದ್ರೆ ಬಾಬು, ಇವತ್ತು ನಡೆದಿರತಕ್ಕಂತಹ ಬಿಎಸ್ಸಿ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ, ಸಭಾಪತಿ ಬಸವರಾಜ ಹೊರಟ್ಟಿ, ಕೆ ಹರಿಪ್ರಸಾದ್ ಹಾಗೇನೆ ಸಭಾನಾಯಕರಾದಂತಹ ಬೋಸರಾಜ್ ಪ್ರಮುಖರು ಉಪಸ್ಥಿತಿ ಇದ್ರು. ಈ ಒಂದು ಸಭೆಯಲ್ಲಿ ನಿನ್ನೆ ಮತ್ತೆ ಮೊನ್ನೆ ಅಂದ್ರೆ ಕಳೆದ 3-4 ದಿನಗಳಿಂದ ಕೂಡ ಪರಿಷತ್ನಲ್ಲಿ ಆಗ್ತಾ ಇದ್ದಂತಹ ಗಲಾಟೆ ಗದ್ದಲ ಏನಿದೆ ಅದಕ್ಕೆ ಒಂದು ಅರ್ಥದಲ್ಲಿ ಕೆ ಹರಿಪ್ರಸಾದ್ ಅವರೇ ಕಾರಣ ಅನ್ನುವಂಥದ್ದು ಪರಿಷತ್ನ ವಿಪಕ್ಷ ನಾಯಕರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಬಿಎಸ್ಸಿ ಸಭೆಯಲ್ಲಿ ಮುಖ್ಯಮಂತ್ರಿ ಅವರು ಹಾಜರಿದ್ದರು. ಆ ಸಭೆಯಲ್ಲಿ ಪರಿಷತ್ ಅಂತಕ್ಕಂಥದ್ದು ಒಂದು ಚಿಂತಕರ ಚಾವಡಿ, ಇದು ಸರಿಯಾದಂತಹ ರೀತಿಯಲ್ಲಿ ಹೋಗಬೇಕು, ಸರಿಯಾದಂತಹ ವಿಚಾರಗಳು ಪ್ರಸ್ತಾಪ ಆಗಬೇಕು, ಚರ್ಚೆ ಆಗಬೇಕು. ಆದ್ರೆ ಅನ್ಪಾರ್ಲಿಮೆಂಟ್ ಸುರೇಶ್ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಈಗ.